ಇಲ್ಲಿ ನೋಡಿ, ಒಬ್ಬ ಮಹಿಳೆ ಕುರ್ಚಿಯಿಂದ ಕೂತ್ಕೊಂಡು ಏಳಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ. ಆದ್ರೆ ಇನ್ನೊಬ್ಬ ಮಹಿಳೆ ಆರಾಮಾಗಿ ಮೆಟ್ಲು ಹತ್ತಿ ಇಳಿದಿ ಮಾಡ್ತಾ ಇದ್ದಾರೆ, ಅಂಗಡಿಯಿಂದ ಸಾಮಾನು ಎಷ್ಟು ತಗೊಂಡ್ ಬರ್ತಾ ಇದ್ದಾರೆ, ಆರಾಮಾಗಿ ಖುಷಿಯಿಂದ ತಮ್ಮ ಜೀವನವನ್ನ ಸ್ವತಂತ್ರವಾಗಿ ಸಾಗಿಸ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ಇರುವಂತಹ ಅಂತರ ಅವರ ವಯಸ್ಸಲ್ಲ, ಇಬ್ಬರಿಗೂ 60 ವರ್ಷನೇ. ಆದ್ರೆ ಏನು ಅಂತರ? ಅವರ ಮೂಳೆಗಳಲ್ಲಿರುವಂತಹ ಶಕ್ತಿ, ಬೋನ್ ಏಜ್ ಅಥವಾ ಬೋನ್ ಸ್ಟ್ರೆಂತ್. ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿರೋದ್ರಿಂದ ನಾವು ವಯಸ್ಸಾದ್ಮೇಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ. ಏನೇನ್ ಮಾಡಬೇಕು? ನಾನೊಬ್ಬ ಕೀಲು ಮೂಳೆ ತಜ್ಞನಾಗಿ ಪ್ರತಿನಿತ್ಯ ಈ ರೀತಿ ಮೂಳೆಗಳ ಸಂಬಂಧಪಟ್ಟಿರುವಂತಹ ತೊಂದರೆಗಳು, ಆಸ್ಟಿಯೋಪೊರೋಸಿಸ್, ಇದನ್ನೆಲ್ಲ ನೋಡೋರ್ಗೆ 7 ಸುಲಭವಾದಂತಹ ಟೆಕ್ನಿಕ್ಗಳು, ಸುಲಭವಾದಂತಹ ಅಭ್ಯಾಸಗಳು, ಮನೆಮದ್ದುಗಳನ್ನ ನಾವು ಅನುಸರಿಸೋದ್ರಿಂದ ನಮ್ಮ ಮೂಳೆಗಳನ್ನ ಹೇಗೆ ಗಟ್ಟಿಯಾಗಿಟ್ಕೋಬಹುದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ವಿದ್ಯಾವಂತರು ಅಂತ ಅನ್ಸ್ಕೊಂಡಿರುವಂತಹ ನಾವು ನಮ್ಮ ಜೀವನ ಶೈಲಿಯಲ್ಲಿ ಹಲವಾರು ತಪ್ಪುಗಳನ್ನ ಮಾಡ್ತಿರ್ತೀವಿ, ಹಲವಾರು ಸುಲಭವಾದಂತಹ ಅಭ್ಯಾಸಗಳನ್ನ ನಾವು ಕಡೆಗಣಿಸ್ತಾ ಇರ್ತೀವಿ. ಏನಿದು ಮೂಳೆಗಳನ್ನ ಹೇಗೆ ಗಟ್ಟಿಯಾಗಿ ಇಟ್ಕೋಬೇಕು ಅರ್ಥ ಆಗ್ಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ದೊಡ್ಡ ಪ್ರಾಬ್ಲಮ್ ಏನಂದ್ರೆ 40-50 ವರ್ಷ ಆದಂತಹ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಏನ್ರಿ ಹೇಗಿದ್ದೀರಾ ಅಂತ ಕೇಳಿದ್ರೆ ನಾನು ಆರಾಮಾಗಿದ್ದೀನಲ್ಲ, ನನ್ಗೇನೋ ತೊಂದರೆ ಆಗಿಲ್ಲ ಅಂತ ಅನ್ಕೊಂಡಿರ್ತಾರೆ. ಪ್ರಾಬ್ಲಮ್ ಅಂದ್ರೆ ಮೂಳೆ ವೀಕ್ ಆಗಿರುವಂತಹದ್ದು ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಯಾವುದೇ ರೀತಿ ಸಿಂಪ್ಟಮ್ಸ್, ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಅದು ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಮೂಳೆ ವೀಕ್ ಆಗಿ ನಾವು ಜಾರ್ ಬಿದ್ದಾಗ, ಮೂಳೆ ಮುರಿದಾಗ್ಲೇ ಅಯ್ಯೋ ಈ ಸ್ವಲ್ಪ ಬಿದ್ಬಿಟ್ಟೆ, ಮೂಳೆ ಮುರಿದ್ಬಿಡ್ತಲ್ಲ, ನನ್ನ ಮೂಳೆ ಇಷ್ಟು ವೀಕ್ ಆಗಿತ್ತಾ ಅಂತ ಡಾಕ್ಟರ್ ಹತ್ರ ಹೋದಾಗ ಅಥವಾ ಬಿದ್ದಾಗ, ಹೊಡೆತ ಬಿದ್ದಾಗ ಗೊತ್ತಾಗುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತಂದ್ರೆ ನಮ್ಮ ಮೂಳೆಗಳನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು, ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಕೆಲವೊಂದು ಅಭ್ಯಾಸಗಳನ್ನ ಮಾಡಬೇಕು. ಯಾಕೆ ಹೀಗಾಗುತ್ತೆ? ಮೂಳೆ ಅನ್ನುವಂಥದ್ದು ಒಂದು ಜಡ ವಸ್ತು ಅಲ್ಲ. ಪ್ರತಿನಿತ್ಯ ಹೊಸ ಕೋಶಗಳು ಬೆಳವಣಿಗೆ ಆಗ್ತಾ ಇರುತ್ತೆ, ಹಳೆ ಕೋಶಗಳು ತೆಗಿತಾ ಇರುತ್ತೆ. ಹೊಸ ಕೋಶಗಳನ್ನ ಬೆಳವಣಿಗೆ ಮಾಡಲಿಕ್ಕೆ ಆಸ್ಟಿಯೋಬ್ಲಾಸ್ಟ್ ಅನ್ನುವಂತಹ ಕೋಶಗಳು ಅದನ್ನ ಹೊಸದಾಗಿ ಮನೆಯಲ್ಲಿ ಹೊಸ ಹೊಸ ಇಟ್ಟಿಗೆಯನ್ನು ಇಡುವ ರೀತಿಯಲ್ಲಿ ಮೂಳೆಗಳನ್ನ ಕಟ್ತಾ ಹೋಗುತ್ತೆ. ಆಸ್ಟಿಯೋಕ್ಲಾಸ್ಟ್ ಅನ್ನುವಂಥದ್ದು ಹಳೆ ಇಟ್ಟಿಗೆಯನ್ನ ತೆಗೆದು ಅದನ್ನ ಅಂದ್ರೆ ಹೇಗೆ ಹಳೆ ಬಿಲ್ಡಿಂಗ್ ಅನ್ನ ತೆಗಿತಾರೋ ಅದೇ ರೀತಿ ಆಸ್ಟಿಯೋಕ್ಲಾಸ್ಟ್ ಅನ್ನುವಂಥದ್ದು ಹಳೆ ಮೂಳೆಗಳನ್ನ ನಿಧಾನವಾಗಿ ಅದು ತೆಗಿತಾ ಹೋಗ್ಬಿಡುತ್ತೆ. ವಯಸ್ಸಾದ ನಂತರ ಈ ಆಸ್ಟಿಯೋಕ್ಲಾಸ್ಟ್ ಮೂಳೆಗಳನ್ನ ತೆಗೆಯುವಂತಹ ಪ್ರಕ್ರಿಯೆ ಹೆಚ್ಚಾದಾಗ, ಹೊಸ ಮೂಳೆ ಆಗೋಕ್ಕಿಂತ ಮೂಳೆಗಳು ಕ್ಷೀಣಿಸುವಂತಹ ಪ್ರಕ್ರಿಯೆ ಹೆಚ್ಚಾದಾಗ ಆಸ್ಟಿಯೋಪೊರೋಸಿಸ್, ಮೂಳೆಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಅಲ್ಲಿ ಮೇಂಟೈನ್ ಮಾಡಬೇಕು. ಹೊಸ ಮೂಳೆಗಳ ಕೋಶಗಳನ್ನ ಕರೆಕ್ಟ್ ಆಗಿ ಬೆಳವಣಿಗೆ ಆಗೋ ರೀತಿಯಲ್ಲಿ ನಾವು ಉತ್ತೇಜನ ಮಾಡಬೇಕು ಅಂದ್ರೆ ಏನೇನ್ ಮಾಡಬೇಕು ನಾವು ಕರೆಕ್ಟ್ ಅರ್ಥ ಮಾಡ್ಕೋತಾ ಹೋಗ್ಬೇಕು. ಯಾಕಂದ್ರೆ ಮೂಳೆಗಳನ್ನ ಸರಿಯಾಗಿ ಇಟ್ಕೊಳ್ಳುವಂತಹ ಸಿಗ್ನಲ್ ಅನ್ನ ನಾವು ದೇಹಕ್ಕೆ ಕೊಟ್ಟಾಗ ಮಾತ್ರ ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ. ಯಾವ 7 ಅಭ್ಯಾಸಗಳನ್ನ ಮಾಡೋದ್ರಿಂದ ಇದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ನೋಡ್ತಾ ಹೋಗೋಣ. ನಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ನಾವು ಮಾಡಬೇಕಾಗಿರುವಂತಹ ಮೊದಲನೇ ಅಭ್ಯಾಸ, ಬೆಳಗ್ಗಿನ ಸೂರ್ಯನ ಕಿರಣಗಳಲ್ಲಿ ನಾವು ವಾಕಿಂಗ್ ಮಾಡಬೇಕು, ಅಥವಾ ಬೆಳಗ್ಗಿನ ಆ ಸನ್ಲೈಟ್ ಅಲ್ಲಿ ನಮ್ಮ ಚರ್ಮವನ್ನ, ನಮ್ಮ ದೇಹವನ್ನ ಒಡ್ಡಬೇಕು ಅಂತ. ಇದು ಬಹಳ ಮುಖ್ಯ. ನಮ್ಮ ದೇಹದಲ್ಲಿ ಸನ್ಲೈಟಿಗೆ ಹೋದ್ರೆ, ಸೂರ್ಯನ ಕಿರಣಕ್ಕೆ ಹೋದ್ರೆ ಫ್ರೀಯಾಗಿ ನಮ್ಮ ಚರ್ಮದಲ್ಲೇ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ. ವಿಟಮಿನ್ ಡಿ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ನಾವು ತಗೊಂಡಿರುವಂತಹ ಆಹಾರದಲ್ಲಿರುವಂತಹ ಕ್ಯಾಲ್ಸಿಯಂ ನಮ್ಮ ದೇಹದ ಒಳಗಡೆ, ಜಠರದ ಒಳಗಡೆ ಹೋಗ್ಬೇಕು ಅಂದ್ರೆ ವಿಟಮಿನ್ ಡಿ ಕೀ ಇದ್ದಾಗೆ. ಮನೆಗೆ ಕೀ ಇದ್ರೆ ಮಾತ್ರ ನಾವು ಮನೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ವಿಟಮಿನ್ ಡಿ ಇದ್ದಾಗ ಮಾತ್ರ ಕ್ಯಾಲ್ಸಿಯಂ ನಮ್ಮ ದೇಹದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಸೊ ನಮ್ಮ ಮೂಳೆಗಳಿಗೆ ಅತ್ಯಂತ ಮುಖ್ಯವಾಗಿ ವಿಟಮಿನ್ ಡಿ ಬೇಕು. ಇದು ಹೇಗೆ ಸಿಗುತ್ತೆ? ಬೆಳಿಗ್ಗೆ ಒಂದು 20-30 ನಿಮಿಷ ನಾವು ವಾಕಿಂಗ್ ಮಾಡಬೇಕು. ಮುಖ್ಯವಾಗಿ 8-10 ಗಂಟೆ ಆ ಸೂರ್ಯನ ಬೆಳಕಿನಲ್ಲಿ ಹೋಗೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಆದ್ರೆ ಎಷ್ಟು ಜನ ನಾವು ಈ ಅಭ್ಯಾಸವನ್ನ ಅನುಸರಿಸ್ತಾ ಇದ್ದೀವಿ? ಸನ್ಲೈಟಿಗೆ ಹೋಗ್ಬೇಕು ಅಂದ್ರೆ ಒಂದು ಕ್ಯಾಪ್ ಹಾಕೊಂಡು, ಸನ್ಸ್ಕ್ರೀನ್ ಹಾಕೊಂಡು ನಾವು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಒಳಗಡೆನೆ ಒಂದೇ ಕಡೆ ಕೂತ್ಕೊಂಡು ನಮ್ಮ ಅಂದ್ರೆ ಎಲ್ಲಾ ಕಡೆ ಬ್ಲಾಕ್ ಮಾಡಿ ಆರ್ಟಿಫಿಷಿಯಲ್ ಲೈಟ್ ಅಲ್ಲಿ ನಮ್ಮ ಕೆಲಸವನ್ನ ಹೆಚ್ಚಿನ ಸಮಯದಲ್ಲಿ ಕಳೀತಾ ಇದ್ದೀವಿ. ಇದರಿಂದ ನಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ ನಾವು ಪ್ರಶ್ನೆ ಮಾಡಿ ನೋಡ್ಕೋಬೇಕು. ಇದು ನಾವು ಬದಲಾಯಿಸಬೇಕಾಗಿರುವಂತಹ ಮೊದಲನೇ ಅಭ್ಯಾಸ. ಎರಡನೇ ಅಭ್ಯಾಸ, ಪ್ರೋಟೀನ್ ಹೆಚ್ಚಿರುವಂತ ಆಹಾರ ಬೇಕು. ಹೇಗೆ ನಮ್ಗೆ ಈ ದೇಹದಲ್ಲಿ ಈ ಒಂದು ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ ನಮ್ಗೆ ಕ್ಯಾಲ್ಸಿಯಂ ಅನ್ನುವಂತಹದ್ದು ಸಿಮೆಂಟ್ ರೀತಿ ಕೆಲಸ ಮಾಡುತ್ತೋ ನಮ್ಮ ಮೂಳೆಗಳಲ್ಲಿ, ಅದೇ ರೀತಿ ಮೂಳೆಗಳಿಗೆ ಬೇಕಾಗಿರುವಂತಹದ್ದು ಪ್ರೋಟೀನ್ ನಮ್ಮ ಒಳಗಡೆ ಇರುವಂತಹ ಆ ಬಿಲ್ಡಿಂಗ್ ಅಲ್ಲಿ ಇರುವಂತಹ ಸ್ಟೀಲ್ ರಾಡ್ಗಳು, ಹೇಗೆ ಐರನ್ ರಾಡ್ಗಳು ಹೇಗೆ ಮುಖ್ಯವಾಗಿ ಬೇಕೋ, ಪ್ರೋಟೀನ್ ಅಲ್ಲಿರುವಂತಹ ಕೊಲಾಜನ್ ಫೈಬರ್ಸ್ ಕರೆಕ್ಟ್ ಆಗಿ ನಮ್ಮ ಸರಿಯಾಗಿ ಇದ್ದಾಗ ಮಾತ್ರ ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ. ಸೊ ನಮ್ಮ ಈಗಿನ ಆಹಾರ ಪದ್ಧತಿಯಲ್ಲಿ ನೀವು ತಿಂತಾ ಇರುವಂತಹ ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟದಲ್ಲಿ ನನ್ನ ಪ್ರೋಟೀನ್ ಎಲ್ಲಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ನೀವು ಕೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬೆಳಗಿನ ತಿಂಡಿಯಲ್ಲಿ ಪ್ರೋಟೀನ್ ಬೇಕಾ? ಮೊಳಕೆ ಕಾಳುಗಳನ್ನು ಸೇರಿಸಿ ಬೆಳಗ್ಗೆ ತಿಂಡಿ ಜೊತೆಗೆ ಒಂದು ಕಪ್ ಮೊಸರನ್ನ ತಗೊಳ್ಳಿ.
ನೀವು ತರಕಾರಿ ಸಾಂಬಾರ್ ಜೊತೆಗೆ ಸಾಂಬಾರ್ ಮಾಡಿದಾಗ ಬೇಳೆಗಳು ಹೆಚ್ಚು ಹಾಕಿ ಸಾಂಬಾರನ್ನು ಮಾಡಿ. ಸೊ ಮೊಳಕೆ ಕಾಳು, ಮೊಸರು, ಈ ರೀತಿ ಸಾಂಬಾರ್, ಕೆಲವೊಂದು ಡ್ರೈ ಫ್ರೂಟ್ಸನ್ನು ತಗೊಳ್ಳೋದ್ರಿಂದ ಬೆಳಗಿನ ತಿಂಡಿಯಲ್ಲಿ ನಾವು ಕ್ಯಾಲ್ಶಿಯಂ ಕರೆಕ್ಟಾಗಿ ಪೂರೈಸ್ಬೋದು. ನಾವು ಕರೆಕ್ಟಾಗಿ ಹಾಲಿನ ಪದಾರ್ಥಗಳನ್ನ ಬಳಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಪನ್ನೀರಿನ ಒಂದು ಪಲ್ಯವನ್ನು ಮಾಡಬಹುದು. ಸೋಯಾ ಚಂಕ್ಸನ್ನು ಉಪಯೋಗಿಸ್ಕೊಂಡು ಮಧ್ಯಾಹ್ನದ ಸಾಂಬಾರಿಗೆ ಅಥವಾ ನಾವು ಮಾಡಿರುವಂತಹ ಪುಲಾವ್ಗೆ ಸೋಯಾ ಚಂಕ್ಸನ್ನು ಹಾಕ್ಬೋದು. ಮೊಟ್ಟೆಯನ್ನು ತಿನ್ನುವಂತಹ ಅಭ್ಯಾಸ ಇಟ್ಕೊಂಡಿರ್ಬೋದು. ಇದರಿಂದ ನಮ್ಮ ಪ್ರತಿನಿತ್ಯದ ಆ ಪ್ರೋಟೀನ್ ಪೂರೈಕೆ ಸರಿಯಾಗ್ತಾ ಇರುತ್ತೆ. ಸೊ 3 ಬೆಳಗಿನ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟದಲ್ಲಿ ನನ್ನ ಪ್ರೋಟೀನ್ ಎಲ್ಲಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ನನ್ನ ದಿನನಿತ್ಯದ ಪ್ರೋಟೀನ್ ಪೂರೈಕೆ ಸರಿಯಾಗುತ್ತೆ. ಅದರಿಂದ ನಮ್ಮ ಮೂಳೆಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ನಾವು ಮಾಡಬೇಕಾಗಿರುವಂತಹ 2ನೇ ಬಹಳ ಮುಖ್ಯವಾದಂತಹ ಅಭ್ಯಾಸ. 3ನೇ ಅಭ್ಯಾಸ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್. ಅಂದರೆ ನಮ್ಮ ಮೂಳೆಗಳಿಗೆ ಮೇಲೆ ಯಾವಾಗ ಒತ್ತಡ ಬೀಳುತ್ತೋ, ವೆಯ್ಟ್ ಬೇರಿಂಗ್ ಆಗುತ್ತೋ, ಮೂಳೆಗಳ ಮೇಲೆ ಒಂದು ಸ್ಟ್ರೆಸ್ ಬೀಳುತ್ತೋ, ಆವಾಗ ಮಾತ್ರ ಮೂಳೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನಮ್ಮ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ತೂಕ ಬೀಳುವಂತಹ ವ್ಯಾಯಾಮ ಯಾವ್ದಿದು? ತೂಕ ಬೀಳುವಂತಹ ವ್ಯಾಯಾಮ ಅಂದ್ರೆ ಏನು ಡಾಕ್ಟ್ರೆ? ಸುಲಭವಾಗಿ ಹೇಳಿ, ಎಕ್ಸಾಂಪಲ್ಸ್ ಕೊಡಿ ಅಂತಂದ್ರೆ, ನಾವು ಕುರ್ಚಿ ಮೇಲೆ ಕೂತ್ಕೊಂಡು ಏಳುವಂತಹದ್ದು, ನಿಧಾನವಾಗಿ ನಡಿಬೇಕಾದ್ರೆ ನಿಂತ್ಕೊಂಡು ಒಂದೇ ರೀತಿ ಹಿಮ್ಮಡಿಯನ್ನ ನೆಲಕ್ಕೆ ಅಪ್ಪಳಿಸುವಂಥದ್ದು, ಹಿಮ್ಮಡಿಯನ್ನ ನೆಲಕ್ಕೆ ಹೀಲ್ ಸ್ಟ್ರೈಕ್ ಅಂತ ಹೇಳ್ತೀವಿ. ಈ ರೀತಿ ಹಿಮ್ಮಡಿಯನ್ನ ನೆಲಕ್ಕೆ ಅಪ್ಪಳಿಸುವಂತಹ ವ್ಯಾಯಾಮ ಆಗಿರಬಹುದು. ಆರಾಮಾಗಿ ನಾವು ಮಾಡುವಂತಹ ಲಂಜಸ್ ವ್ಯಾಯಾಮ ಆಗಿರಬಹುದು. ಪ್ಲಾಂಕ್ ಎಕ್ಸಸೈಸ್ ಆಗಿರ್ಬೋದು. ಅಂದರೆ ಆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಮ್ಮ ದೇಹದ ತೂಕವನ್ನ ಮೂಳೆಗಳ ಮೇಲೆ ಬಿದ್ದು ನಾವು ಮಾಡ್ತಾ ಇರುವಂತಹ ವ್ಯಾಯಾಮ. ಅದಕ್ಕೆ ಬೇಕಾಗಿರುವಂತಹ ತೂಕವನ್ನ ಎತ್ತು ಮಾಡುವಂತಹ ವ್ಯಾಯಾಮ, ವೆಯ್ಟ್ಸ್ ಇಟ್ಕೊಂಡು ನಾವು ಮಾಡುವಂತಹ ಕೈಗಳಿಗೆ, ಕಾಲುಗಳಿಗೆ ಮಾಡುವಂತಹ ವ್ಯಾಯಾಮ ಆಗಿರ್ಬೋದು. ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನ ಇಟ್ಕೊಂಡು ಮಾಡುವಂತಹ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್, ಥೆರಾ ಬ್ಯಾಂಡ್ ಅಂತ ಬ್ಯಾಂಡ್ಗಳು ಸಿಗುತ್ತೆ, ಅದನ್ನ ಇಟ್ಕೊಂಡು ಮಾಡುವಂತಹ ವ್ಯಾಯಾಮ ಆಗಿರ್ಬೋದು. ಈ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮಾಂಸಖಂಡದ ಜೊತೆಗೆ ಮೂಳೆಗಳು ಗಟ್ಟಿಯಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ವೆಯ್ಟ್ ಬೇರಿಂಗ್ ಬೀಳುತ್ತೆ, ಅದರ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಆವಾಗ ಮೂಳೆ ಗಟ್ಟಿಯಾಗುತ್ತೆ. ಇದು ಮುಖ್ಯವಾದಂತಹ 3ನೇ ಅಭ್ಯಾಸ. ನಾವು ಪ್ರತಿನಿತ್ಯ ವಾಕಿಂಗ್ ಮಾಡಿದ್ರೆ ಸಾಕು ಅಂತ ಹಲವಾರು ಜನ ಅನ್ಕೊಂಡಿರ್ತಾರೆ. ವ್ಯಾಯಾಮ ಮಾಡ್ತೀರಾ ಅಂದ್ರೆ, ಹೌದು ಡಾಕ್ಟ್ರೆ, ನಾನು ವಾಕಿಂಗ್ ಪ್ರತಿದಿನ ಒಂದಿನ ತಪ್ಸಲ್ಲ ಅಂತ. ಕೇವಲ ವಾಕಿಂಗ್ ಮಾತ್ರ ಸಾಕಾಗಲ್ಲ. ವಾಕಿಂಗ್ ಜೊತೆಗೆ ಮೊಬಿಲಿಟಿ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಬಹಳ ಮುಖ್ಯ. ಇದನ್ನ ಹೆಚ್ಚಿನ ಜನ ಮರಿತಾ ಇದ್ದಾರೆ, ಅನುಸರಿಸ್ತಾ ಇಲ್ಲ. ನೀವು ಆ ಥರ ಮಾಡ್ತಾ ಇಲ್ಲ ತಾನೆ? 4ನೇ ಬಹಳ ಮುಖ್ಯವಾದಂತಹ ಮನೆಮದ್ದು, ಕ್ಯಾಲ್ಸಿಯಂ ಹೆಚ್ಚಿರುವಂತಹ ಆಹಾರವನ್ನು ನಮ್ಮ ಪಥ್ಯದಲ್ಲಿ ಬಳಸಬೇಕು. ಮೂಳೆಗಳಿಗೆ ಕ್ಯಾಲ್ಸಿಯಂ ಬೇಕು, ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಕ್ಯಾಲ್ಸಿಯಂ ನಮಗೆ ಹೇಗೆ ಸಿಗುತ್ತೆ? ಹಸಿರು ಸೊಪ್ಪುಗಳಲ್ಲಿ ಸಿಗುತ್ತೆ, ಅಥವಾ ನುಗ್ಗೆ ಸೊಪ್ಪಲ್ಲಿ ಚೆನ್ನಾಗಿ ಸಿಗುತ್ತೆ, ಡ್ರೈ ಫ್ರೂಟ್ಸ್ಗಳಲ್ಲಿ ಸಿಗುತ್ತೆ, ಚೆನ್ನಾಗಿ ರಾಗಿಯಲ್ಲಿ ಸಿಗುತ್ತೆ, ಎಳ್ಳಲ್ಲಿ ಸಿಗುತ್ತೆ, ಹಾಲಿನ ಪದಾರ್ಥಗಳಲ್ಲಿ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಬಳಸ್ತಾ ಇದ್ದೀವಾ? ಸರಿಯಾಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಾ? ಕ್ಯಾಲ್ಸಿಯಂ ಸರಿಯಾಗಿ ನಮ್ಮ ಆಹಾರದಲ್ಲಿ ಇದೆಯಾ? ಈ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕು. ಇದು ಮುಖ್ಯವಾದಂತಹ 4ನೇ ಅಭ್ಯಾಸ ಅಥವಾ ಮನೆಮದ್ದು ಅಂತ ಹೇಳ್ಬೋದು. ಕ್ಯಾಲ್ಸಿಯಂ ಮಾತ್ರ ಸಾಕಾಗತ್ತಾ? ಖಂಡಿತ ಇಲ್ಲ. ಕ್ಯಾಲ್ಸಿಯಂ ಜೊತೆಗೆ ಬೇಕಾಗಿರುವಂತಹ ಹಲವಾರು ಪೂರಕ ಪೋಷಕಾಂಶಗಳು ಬೇಕು. ಇದು ನಾವು ಮಾಡುವಂತಹ 5ನೇ ಅಭ್ಯಾಸ ಅಥವಾ 5ನೇ ಬದಲಾವಣೆ. ಹೆಚ್ಚು ಮ್ಯಾಗ್ನೀಷಿಯಂ ಮತ್ತು ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುವಂತಹ ಆಹಾರವನ್ನು ತಗೋಬೇಕು. ಮ್ಯಾಗ್ನೀಷಿಯಂ ನಮ್ಮ ಮಾಂಸಖಂಡಗಳಿಗೆ, ನಮ್ಮ ಮೂಳೆಗಳಿಗೆ, ಅದರ ಜೊತೆಗೆ ಬೇಕಾಗಿರುವಂತಹ ಸೋಡಿಯಂ, ಪೊಟ್ಯಾಷಿಯಂ, ಬೋರಾನ್ ಅಥವಾ ವಿಟಮಿನ್ K27, ವಿಟಮಿನ್ C, ಇದೆಲ್ಲದೂ ಸರಿಯಾಗಿ ಇದ್ದಾಗ ಮಾತ್ರ ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ. ಇದೆಲ್ಲದೂ ನಮಗೆ ಹೇಗೆ ಸಿಗುತ್ತೆ? ಹಸಿರು ಸೊಪ್ಪುಗಳಲ್ಲಿ, ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಅದು ಸಿಟ್ರಸ್ ಫ್ರೂಟ್ಸ್, ಹುಳಿ ಸಿಹಿ ಇರುವಂತಹ ಹಣ್ಣುಗಳಲ್ಲಿ, ಡ್ರೈ ಫ್ರೂಟ್ಸ್ಗಳಲ್ಲಿ, ಬೀಜಗಳಲ್ಲಿ. ಸೊ ಇದನ್ನ ಕರೆಕ್ಟಾಗಿ ಬಳಸೋದನ್ನ ನಾವು ಅನುಸರಿಸಬೇಕು. ಬೀಜ ಅಂತಂದ್ರೆ ಅಗಸೆ ಬೀಜ, ಚಿಯಾ ಬೀಜ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಈ ಬೀಜಗಳನ್ನು 1 ಮುಷ್ಟಿ ಪ್ರತಿದಿನ ತಿನ್ನುವಂತಹ ಅಭ್ಯಾಸ. ಡ್ರೈ ಫ್ರೂಟ್ಸ್ 1 ಮುಷ್ಟಿ ತಿನ್ನುವಂಥದ್ದು, ಅಕ್ರೋಡು, ಬಾದಾಮ್ ಆಗಿರ್ಬೋದು, ಇದನ್ನ ಒಂದು ಮುಷ್ಟಿ ಸರಿಯಾಗಿ ತಿನ್ನುವಂತಹ ಅಭ್ಯಾಸ ಇಟ್ಕೊಳ್ಳೋದ್ರಿಂದ, ಅದ್ರ ಜೊತೆಗೆ ಸರಿಯಾಗಿ 1 ಹಣ್ಣನ್ನಾದ್ರೂ ಪ್ರತಿದಿನ ತಿನ್ಲೇಬೇಕು. ಬೇರೆ ಬೇರೆ ಹಣ್ಣು ಚೇಂಜ್ ಮಾಡಿದ್ರೆ ಒಳ್ಳೇದು. ಅದ್ರ ಜೊತೆಗೆ ಹಸಿರು ಸೊಪ್ಪು, ಫ್ರೆಶ್ ತರಕಾರಿಗಳನ್ನು ತಿನ್ನೋದ್ರಿಂದ, ಸಲಾಡ್ ಅನ್ನ ತಿನ್ನೋದ್ರಿಂದ, ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ, ಈ ರೀತಿಯಾದಂತಹ ಒಳ್ಳೆಯ ಆರೋಗ್ಯಕರ ಅಭ್ಯಾಸಗಳನ್ನ ನಾವು ಎಷ್ಟು ಜನ ರೂಢಿಸ್ಕೊಂಡಿದ್ದೀವಿ? ನಾವು ಮಾಡ್ತಾ ಇದ್ದೀವಾ? ನೀವು ಮಾಡ್ತಾ ಇದ್ರು ಅದನ್ನ ಇನ್ನಷ್ಟು 1 ಸ್ಟೆಪ್ ಬೆಟರ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ ನೋಡಿ. ಖಂಡಿತ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ, ನಿಮ್ಮ ಮೂಳೆಗಳು ಗಟ್ಟಿ ಆಗೋದ್ರಲ್ಲಿ ಡೌಟೇ ಇರೋದಿಲ್ಲ. ಸೊ ಈ ರೀತಿ ನಾವು ಮಾಡ್ತಾ ಇದ್ದೀವಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ಮಾಡ್ಕೋಬೇಕು. ಇದು 5ನೇ ಅಭ್ಯಾಸ. 6ನೇ ಮುಖ್ಯವಾದಂತಹ ಅಭ್ಯಾಸ, ಬ್ಯಾಲೆನ್ಸ್ ಎಕ್ಸಸೈಸಸ್ ಅನ್ನ ಮಾಡಬೇಕು. ನಮ್ಮ ದೇಹದಲ್ಲಿ ಸಮತೋಲನ ಚೆನ್ನಾಗಿದೆಯಾ? ನನ್ನ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅನ್ನೋದು ಅಷ್ಟೇ ಅಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು. ವಯಸ್ಸಾದ ನಂತರ 60, 70, 80 ವರ್ಷ ಆದ್ಮೇಲೆ ಕೇವಲ ದೀರ್ಘ
ಆಯುಷ್ಯ ಇರುವಂಥದ್ದು, ಅಂದರೆ ತುಂಬ ವಯಸ್ಸು ನಾನು ಬಾಳದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಇಂಡಿಪೆಂಡೆಂಟ್ ಆಗಿ, ಎಷ್ಟು ಸ್ವತಂತ್ರವಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಇರೋ ರೀತಿಯಲ್ಲಿ ನನ್ನ ಜೀವನವನ್ನು ಸಾಗಿಸ್ಲಿಕ್ಕಾಗುತ್ತೆ. ಅದಕ್ಕೆ ನನ್ನ ದೇಹದಲ್ಲಿ ಬ್ಯಾಲೆನ್ಸ್, ಸಮತೋಲನ ಮುಖ್ಯ. ಬೀಳಬಾರ್ದು, ನನ್ನ ದೇಹವನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಆ ಕಡೆ ಈ ಕಡೆ ತಿರುಗಬೇಕಾದ್ರೆ, ಮೆಟ್ಲು ಹತ್ತಬೇಕಾದ್ರೆ ನಾನು ಎಷ್ಟು ಕಾನ್ಫಿಡೆನ್ಸ್, ಎಷ್ಟು ಆತ್ಮವಿಶ್ವಾಸದಿಂದ ನಡೆಯೋಕ್ಕೆ ಏರುಪೇರು ಇರುವಂತಹ ಜಾಗದಲ್ಲಿ ನನಗೆ ಸಾಧ್ಯ ಆಗುತ್ತೆ. ಹತ್ತೋದು ಇಳಿಯೋದು ಎಷ್ಟು ಸುಲಭವಾಗಿ ಮಾಡೋಕ್ಕಾಗುತ್ತೆ. ಅದಕ್ಕೆ ಬ್ಯಾಲೆನ್ಸ್ ಹೆಚ್ಚು ಮಾಡುವಂತಹ ಕೆಲವೊಂದು ವ್ಯಾಯಾಮಗಳನ್ನು ಮಾಡಬೇಕು. ಒಂದೇ ಕಾಲಲ್ಲಿ ನಿಂತ್ಕೊಂಡು ಮಾಡುವಂತಹ ವ್ಯಾಯಾಮ ಆಗಿರಬಹುದು, ಚೇರನ್ನು ಹಿಡ್ಕೊಂಡು ಅಥವಾ ಕಿಟಕಿಯನ್ನು ಹಿಡ್ಕೊಂಡು ನಾವು ಮಾಡುವಂತಹ ಸ್ಕ್ವಾಟ್ ಎಕ್ಸಸೈಸ್ ಆಗಿರಬಹುದು. ಸೊ ಯಾವ ರೀತಿ ನನ್ನ ಬ್ಯಾಲೆನ್ಸನ್ನು, ಬೀಳಬಾರ್ದು ಅಂದರೆ ಯಾವ ವ್ಯಾಯಾಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋನ ನೋಡೋದ್ರಿಂದ ನಿಮಗೆ ಯಾವ ಎಕ್ಸಸೈಸ್ ಮಾಡೋದ್ರಿಂದ ನನ್ನ ದೇಹದಲ್ಲಿ ಬ್ಯಾಲೆನ್ಸನ್ನು ಹೆಚ್ಚು ಮಾಡ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸ್ತಾ ಹೋದರೆ ಅನುಕೂಲ ಆಗುತ್ತೆ. ಸೊ 6ನೇ ಅಭ್ಯಾಸ ಬ್ಯಾಲೆನ್ಸ್ ಹೆಚ್ಚು ಮಾಡುವಂತಹ ವ್ಯಾಯಾಮಗಳು. 7ನೇದು ಮತ್ತು ಕೊನೆಯ ಅಭ್ಯಾಸ ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ಏನು ಡಾಕ್ಟ್ರೇ, ಮೂಳೆ ಗಟ್ಟಿ ಮಾಡಬೇಕು ಅಂದರೆ ನಿದ್ದೆ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಏನಾಗಿದೆ ನಿಮಗೆ ಅಂತ ಕೆಲವೊಬ್ರು ಆ ರೀತಿ ಪ್ರಶ್ನೆ ಮಾಡ್ಬೋದು. ನಿಜವಾಗ್ಲೂ ನಿದ್ದೆಯನ್ನು ಸರಿಯಾಗಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಚೇತರಿಕೆ ಆಗುತ್ತೆ. ದೇಹದಲ್ಲಿ ರಿಪೇರ್ ಮೆಕ್ಯಾನಿಸಮ್ ಏನೇನಾಗುತ್ತೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮ್ ಸಿಕ್ಕಿದಾಗ ಆಗುತ್ತೆ. ಸರಿಯಾದ ನಿದ್ದೆಯನ್ನು ಮಾಡೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 7 ಅಭ್ಯಾಸಗಳನ್ನು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಮೂಳೆಗಳನ್ನು ನಾವು ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಸುಲಭವಾಗಿ ಕರೆಕ್ಟಾಗಿ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗಿನ ಪ್ರಪಂಚದ ವಿಪರ್ಯಾಸ ಅಂದರೆ ನಮ್ಮ ಪ್ರೈಮ್ ಟೈಮ್, ಅಂದರೆ ನಾವು 20 ವರ್ಷದಿಂದ 50-60 ವರ್ಷ ಈ ವಯಸ್ಸಿನಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಯೋಚನೆನೇ ಮಾಡಲ್ಲ. ನಾನು ಆರಾಮಾಗಿದ್ದೀನಲ್ಲ, ನನಗೇನೋ ತೊಂದರೆ ಆಗಿಲ್ವಲ್ಲ ಅಂತ ಅಂದ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತೀವಿ, ದಪ್ಪ ಆಗ್ತಾ ಹೋಗ್ತೀವಿ. ಕೂತ್ಕೊಂಡು ಓಡಾಡೋದೇ ಇಲ್ಲ, ಆವಾಗ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಸನ್ಲೈಟಿಗೆ ನಾವು ಹೋಗೋದೇ ಇಲ್ಲ, ವಿಟಮಿನ್ ಡಿ ನಮಗೆ ಸಿಗೋದೇ ಇಲ್ಲ, ಯಾವುದೇ ರೀತಿ ಸ್ಟ್ರೆಂತ್ ಟ್ರೈನಿಂಗ್ ಇರಲ್ಲ, ಬ್ಯಾಲೆನ್ಸ್ ಎಕ್ಸಸೈಸ್ ಇರಲ್ಲ. ಡಯಾಬಿಟೀಸ್, BP ಕಾಯಿಲೆ, ಸಕ್ಕರೆ ಕಾಯಿಲೆ ಎಲ್ಲದೂ ಒಂದಕ್ಕೊಂದು ಸೇರ್ಕೋತಾ ಬಂದ್ಬಿಡುತ್ತೆ. ಆಮೇಲೆ 60 ವರ್ಷ ಆದ ನಂತರ ಅಯ್ಯೋ ನನಗೆ ಸ್ವಲ್ಪ ಜಾರ್ ಬಿದ್ದೆ, ಮೂಳೆ ಮುರಿತು, ನನ್ನ ಮೂಳೆಗಳು ವೀಕ್ ಆಯ್ತಲ್ಲ ಅಂತ ಅಳ್ತಾ ಬರ್ತಾರೆ. ನಾನೊಬ್ಬ ಕೀಲು ಮೂಳೆ ತಜ್ಞನಾಗಿ ಈ 7 ಅಭ್ಯಾಸಗಳನ್ನ ಏನು ಈ ವಿಡಿಯೋದಲ್ಲಿ ಹೇಳಿದ್ದೀನೋ ಇದನ್ನ ಹಲವಾರು ಪೇಷಂಟ್ಸ್ಗಳಲ್ಲಿ ಟ್ರೈ ಮಾಡಿ ನೋಡಿ ಇದನ್ನ ಹೇಳಿಕೊಡೋದ್ರಿಂದ ಬಹಳ ಚೆನ್ನಾಗಿ ಅವರಲ್ಲಿ ಚೇತರಿಕೆ ಆಗಿ, ಬದಲಾವಣೆ ಆಗಿ, ಪರಿವರ್ತನೆ ಆಗಿರೋದನ್ನ ನಾನು ಕಣ್ಣಾರೆ ನೋಡಿಕೊಂಡು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ 7 ಪಾಯಿಂಟ್ಸನ್ನು ನಿಮಗೆ ಕೊಟ್ಟಿದ್ದೀನಿ. ನಿಮಗೂ ಇದೇ ರೀತಿ ತುಂಬ ವರ್ಷ ಆದಮೇಲೂ ನಾವು ಖುಷಿಯಿಂದ ಜೀವನ ಸಾಗಿಸ್ಬೇಕಾ? ಬಹಳ ವರ್ಷ ಬದುಕೋದು ದೊಡ್ಡ ವಿಷಯ ಅಲ್ಲ. ಆ ವರ್ಷಗಳಲ್ಲಿ ನೀವು ಜೀವವನ್ನು ತುಂಬೋದು, ಜೀವನವನ್ನು ಸಾಗಿಸೋದು, ಖುಷಿಯಿಂದ ಇರುವಂಥದ್ದು ಬಹಳ ಮುಖ್ಯ. ಪ್ರತಿದಿನ ನಾನೊಂದು ಹೆಲ್ತ್ ಟಿಪ್ ಅನ್ನ ವಾಟ್ಸ್ಆ್ಯಪಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಫ್ರೀಯಾಗಿ. ನೀವಿನ್ನೂ ಅದಕ್ಕೆ ಆ ಗುಂಪಿಗೆ ಸೇರ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರುವಂತಹ ಲಿಂಕನ್ನು ಒತ್ತಿ ಸೇರ್ಕೋಬೋದು. ಅದೇ ರೀತಿ ನಿಮಗೆ ನನ್ನ ಮಂಡಿ ನೋವು ಇದೆ ಡಾಕ್ಟ್ರೇ, ನನ್ನ ಮಂಡಿ ನೋವಿಂದ ನನಗೆ ಹೇಗೆ ಹೊರಗಡೆ ಬರಬೇಕು ಗೊತ್ತಾಗ್ತಾ ಇಲ್ಲ, ಆ ರೀತಿಯಾದಂತಹ ಭಾವನೆ ಇದ್ದರೆ, ಅಥವಾ ನಿಮ್ಮ ಮಂಡಿಗಳನ್ನು ಗಟ್ಟಿ ಮಾಡ್ಕೋಬೇಕು ಅಂತ ನಿಮ್ಗೆ ಇದ್ದರೆ ನೀ ರೀಸೆಟ್ ಅಂತ ನನಗೆ ಮೆಸೇಜ್ ಮಾಡಿ. ನಾನು ಹೊಸದಾಗಿ ಪ್ರಾರಂಭ ಮಾಡಿರುವಂತಹ ಮಂಡಿ ನೋವಿನ ಬಗ್ಗೆ ಇರುವಂತಹ ಪ್ರೋಗ್ರಾಮ್ ಡೀಟೇಲ್ಸನ್ನು ನಾನು ನಿಮ್ಗೆ ಹೇಳ್ತೀನಿ. ಕಂಟಿನ್ಯೂಸ್ ಆಗಿ ನಾವು 30 ದಿನ ನಾನು ನಿಮ್ಮ ಜೊತೆ ವರ್ಕ್ ಮಾಡಿ ನಿಮ್ಮ ಮಂಡಿಗಳನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದೇ ರೀತಿ ಮೂಳೆಗಳನ್ನು ಗಟ್ಟಿ ಮಾಡ್ಕೋಬೇಕು. ನಾನು ಹೌದು ಇವತ್ತಿನ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತಂದರೆ ಸ್ಟ್ರಾಂಗ್ ಬೋನ್ಸ್ ಅಂತ ಕಮೆಂಟ್ ಮಾಡಿ. ಇನ್ನು ಮೂಳೆಗಳ ಗಟ್ಟಿ ಮಾಡ್ಕೊಳ್ಳೋದ್ರ ಬಗ್ಗೆ ಹಲವಾರು ವಿಡಿಯೋಸ್ಗಳು ಯಾವಾಗ ನಾನು ರಿಲೀಸ್ ಮಾಡ್ತೀನೋ ನಿಮ್ಗೆ ಅದರ ಡೀಟೇಲ್ಸನ್ನು ಹೇಳ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೌದು ನಾನು ಮೂಳೆಗಳನ್ನು ಗಟ್ಟಿ ಮಾಡ್ಕೋಬೇಕು ಅಂತಂದರೆ ಈ 7 ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಹಲವಾರು ವಿಡಿಯೋಸ್ಗಳನ್ನು ಸುಲಭವಾದ ಕನ್ನಡ ಭಾಷೆಯಲ್ಲಿ ನಿಮಗೆ ತಲುಪಿಸ್ತಾ ಇರ್ತೀನಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ಯಾರಿಗೆ ಈ ವಿಡಿಯೋ ನೋಡಬೇಕು ಅಂತ ನಿಮಗೆ ಹೌದು ಇವ್ರು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ ಈ ವಿಡಿಯೋ ನೋಡಿಕೊಂಡು, ಅವರಿಗೆ ದಯವಿಟ್ಟು ಫಾರ್ವರ್ಡ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಸರಿಯಾಗಿ ನಾವು ಇನ್ನಷ್ಟು ಜನರಿಗೆ ಹೆಲ್ಪ್ ಮಾಡಿದಷ್ಟು ನಮ್ಮ ಆರೋಗ್ಯದಲ್ಲೂ ಸುಧಾರಣೆ ಆಗುತ್ತೆ. ನಾವು ಕೂಡ ಆ ಸ್ಟೆಪ್ಸ್ ಅಂದರೆ ಈ 7 ಅಭ್ಯಾಸಗಳನ್ನು ಅನುಸರಿಸಲಿಕ್ಕೆ ನಮಗೆ ಉತ್ತೇಜನ ಸಿಗುತ್ತೆ. ಇದೇ ರೀತಿ ನನ್ನ ಜೊತೆ ಸೇರ್ಕೊಂಡಿರಿ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.